ನಮಸ್ಕಾರ ವೀಕ್ಷಕರೇ, ಮೂರನೇ ಟೆಸ್ಟ್ ಪಂದ್ಯದ 5ನೇ ದಿನದಂದು ಅಬ್ಬರಿಸಿದರು ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್. ಇವರ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಆಸ್ಟ್ರೇಲಿಯಾ ತಂಡದ ಬ್ಯಾಟಿಂಗ್ ಲೈನಪ್. ಹೌದು ವೀಕ್ಷಕರೇ, ಭಾರತ ತಂಡದ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲೇ 445 ರನ್ಗಳ ದೊಡ್ಡ ಮೊತ್ತವನ್ನು ಕಲೆ ಹಾಕುವ ಮೂಲಕ ಭಾರತ ತಂಡಕ್ಕೆ 446 ರನ್ಗಳ ಟಾರ್ಗೆಟನ್ನು ನೀಡಿತ್ತು. ಈ ಗುರಿಯನ್ನು ಬೆನ್ನತ್ತಿದ್ದ ನಮ್ಮ ಭಾರತ ತಂಡ ಮಂಗಳವಾರದ ಇನ್ನಿಂಗ್ಸ್ನ ಹೊತ್ತಿಗೆ ಭಾರತ ತಂಡ KL ರಾಹುಲ್ ರವರ 84 ರನ್ ಹಾಗೂ ರವೀಂದ್ರ ಜಡೇಜರವರ 77 ರನ್ಗಳ ಮೂಲಕ 252 ರನ್ಸ್ಗಳನ್ನು ಕಲೆ ಹಾಕಿತ್ತು. ಕೊನೆಯಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೂ ಆಕಾಶ್ ದೀಪ್ ರವರು ತಮ್ಮ ವಿಕೆಟ್ಸ್ಗಳನ್ನು ಉಳಿಸಿಕೊಳ್ಳುವ ಮೂಲಕ ಬುಧವಾರದಂದು ಮತ್ತೆ ಇನ್ನಿಂಗ್ಸನ್ನು ಪ್ರಾರಂಭಿಸಿದರು. ಆಕಾಶ್ ದೀಪ್ 44 ಬೌಲ್ಗಳಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 31 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಮತ್ತು ಜಸ್ಪ್ರೀತ್ ಬುಮ್ರಾರವರು 38 ಬೌಲ್ಗಳಲ್ಲಿ 10 ರನ್ಸ್ಗಳನ್ನು ಕಲೆ ಹಾಕಿ ಭಾರತ ತಂಡವನ್ನು 260 ರನ್ಗಳ ಗಡಿಯನ್ನು ಮುಟ್ಟಿಸಿದರು. ಈ ಮೂಲಕ ಎರಡನೇ ಇನ್ನಿಂಗ್ಸ್ನ ಬೌಲಿಂಗಿಗೆ ಇಳಿದ ಭಾರತ ತಂಡದ ಬೌಲರ್ಸ್ಗಳು ಆಸ್ಟ್ರೇಲಿಯಾ ತಂಡವನ್ನು ಅಕ್ಷರಶಃ ಧೂಳಿಪಟ ಮಾಡಿ ಹಾಕಿದರು ಅಂತಾನೆ ಹೇಳಬಹುದು. ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂಥ ಜಸ್ಪ್ರೀತ್ ಬುಮ್ರಾರವರು ಪ್ರಮುಖ 3 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರೆ ಆಕಾಶ್ ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ರವರು 2 ವಿಕೆಟ್ಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ದೊಡ್ಡ ಆಘಾತವನ್ನೇ ಉಂಟು ಮಾಡಿದರು. ಈ ಮೂಲಕ ಆಸ್ಟ್ರೇಲಿಯಾ ತಂಡ ಕೇವಲ 89 ರನ್ಸ್ಗಳಿಗೆ ಪ್ರಮುಖ 7 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಪಂದ್ಯವನ್ನು ಡಿಕ್ಲೇರ್ ಮಾಡಿಕೊಂಡಿತು ಮತ್ತು ನಂತರದಲ್ಲಿ ಬ್ಯಾಟಿಂಗಿಗೆ ಇಳಿದ ಭಾರತ ತಂಡ ಕೇವಲ 8 ರನ್ಸ್ಗಳನ್ನು ಕಲೆ ಹಾಕುವಷ್ಟರ ಹೊತ್ತಿಗೆ ಮಳೆ ಬಂದ ಕಾರಣ ಈ ಪಂದ್ಯವನ್ನು ಡ್ರಾ ಎಂದು ಘೋಷಿಸಲಾಗಿದೆ. ಈ ಮೂಲಕ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಈ ಟೆಸ್ಟ್ ಸರಣಿಯಲ್ಲಿ ತಲಾ ಒಂದೊಂದು ಪಂದ್ಯಗಳನ್ನು ಗೆದ್ದುಕೊಳ್ಳುವ ಮೂಲಕ ಸಮಬಲದಲ್ಲಿ 4ನೇ ಟೆಸ್ಟ್ ಪಂದ್ಯಕ್ಕೆ ರೆಡಿಯಾಗಲಿವೆ ಅಂತಾನೆ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.